Hey, good morning everyone. So welcome back you all into the CAD design in Kannada YouTube channel. So Solidworks for beginner series ಅಲ್ಲಿ ನಿಮಗೆ 4 videos ನಾನು ಕೊಟ್ಟಿದ್ದೀನಿ. So one is about line, so another one is about rectangle and another one is about slot and so ಇದೊಂದು ಸರ್ಕಲ್ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. So today's class I will explain this arc ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. So this is class number 5. ಸೊ ನೋಡಿ ಈ ಒಂದು ಆರ್ಕ್ ಅಲ್ಲಿ ನಾವು ಸೆಂಟರ್ ಪಾಯಿಂಟ್ ಆರ್ಕ್, ಟ್ಯಾಂಜೆಂಟ್ ಆರ್ಕ್ ಅಂಡ್ 3 ಪಾಯಿಂಟ್ ಆರ್ಕ್ ಅಂತ ಹೇಳಿ 3 ಟೈಪ್ಸ್ ಆರ್ಕ್ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ಈ ಆರ್ಕ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ, ರೈಟ್. ಸೊ ಫಸ್ಟ್ ನಾನು ಸೆಂಟರ್ ಪಾಯಿಂಟ್ ಆರ್ಕ್ ನ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಈ ಹೆಸರೇ ಹೇಳೋ ರೀತಿ ನಮಗೆ ಸೆಂಟರ್ ಪಾಯಿಂಟ್ ಸ್ಟಾರ್ಟಿಂಗ್ ನಾವು ಸೆಂಟರ್ ಪಾಯಿಂಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಸೆಲೆಕ್ಟ್ ಎನಿ ಒನ್ ಸೆಂಟರ್ ಪಾಯಿಂಟ್. ಸೊ ದೆನ್ ಸೆಕೆಂಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ನೋಡಿ ಈ ರೀತಿ ಬಂದಾಗ ನಮಗೆ ಡೌನ್ ಅಲ್ಲಿ ಈ ಒಂದು ಆರ್ಕ್ ಕ್ರಿಯೇಟ್ ಆಗಿ ಬರುತ್ತೆ, ರೈಟ್. ಸೊ ಇದು ನಮಗೆ ಯಾವ ಒಂದು ಡೈರೆಕ್ಷನ್ ತೋರಿಸ್ತಾ ಇದೆಯಲ್ಲ ಆ ಒಂದು ಡೈರೆಕ್ಷನ್ ಅಲ್ಲಿ ಆರ್ಕ್ ಕ್ರಿಯೇಟ್ ಆಗಿ ಬರುತ್ತೆ. ಈ ರೀತಿ ನೋಡಿ ಇಲ್ಲಿ ಆರ್ಕ್ ಕ್ರಿಯೇಟ್ ಮಾಡ್ತಾ ದಿಸ್ ಒನ್ ಫಾರ್ ಕನ್ಸ್ಟ್ರಕ್ಷನ್ ಇದ್ರಲ್ಲಿ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಕಂಟಿನ್ಯೂಸ್ ಲೈನ್ ನಮಗೆ ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಡ್ರಾ ಆಗಿದೆ ಅಂಡ್ ಸೊ ನಮ್ಗೆ ಇಲ್ಲಿ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಎಲ್ಲ ಕೊಟ್ಟಿದ್ದಾನೆ. ಸೊ ನಾನು ಇವಾಗ ಫಸ್ಟ್ ಪಾಯಿಂಟ್ ನಾನು x0 y0 ಡ್ರಾ ಮಾಡಿದೆ, ಐ ಮೀನ್ ಒರಿಜಿನ್ ಪೊಸಿಷನ್ ಡ್ರಾ ಮಾಡಿದಕ್ಕೆ ಇಲ್ಲಿ x ಅಂಡ್ y ಕೋಆರ್ಡಿನೇಟ್ 0 ತೋರಿಸ್ತಾ ಇದೆ ಅಂಡ್ ನಮ್ಗೆ ಇಲ್ಲಿ x ಅಂಡ್ y ನೋಡಿ ಈ ಪೊಸಿಷನ್ ಫಿಕ್ಸ್ ಆಗಿರುತ್ತೆ ಅಂಡ್ ಸೆಕೆಂಡ್ ಪಾಯಿಂಟ್ ನಮಗೆ ಇನ್ಕ್ರೀಸ್ ಆಗುತ್ತೆ x ಡೈರೆಕ್ಷನ್ ಅಲ್ಲಿ, ಅದೇ ರೀತಿ ಸೇಮ್ y ಡೈರೆಕ್ಷನ್ ಅಲ್ಲಿ. ಸೊ ದಿಸ್ ಒನ್ ಇಸ್ ಈ ಪಾಯಿಂಟ್ ಅಲ್ಲಿ ಸೊ ನಮಗೆ ರೈಟ್ ಸೈಡ್ ಪಾಯಿಂಟ್ ಫಿಕ್ಸ್ ಆಗಿರುತ್ತೆ, ಲೆಫ್ಟ್ ಸೈಡ್ ಪಾಯಿಂಟ್ ಇನ್ಕ್ರೀಸ್ ಆಗಬೇಕಂದ್ರೆ ಅಂದ್ರೆ ಐ ಮೀನ್ x ನ ಒಂದು ಮೂವ್ಮೆಂಟ್ ಆಗಬೇಕಂದ್ರೆ ನಾವು ಇಲ್ಲಿ ಆಪ್ಷನ್ಸ್ ಈ ಒಂದು ವ್ಯಾಲ್ಯೂಸ್ ಕೊಡಬೇಕಾಗುತ್ತೆ. and this is also same ಈ ರೈಟ್ ಸೈಡ್ ಪಾಯಿಂಟ್ ಫಿಕ್ಸ್ ಇರುತ್ತೆ ಅಂಡ್ y ಡೈರೆಕ್ಷನ್ ಮೂವ್ಮೆಂಟ್ ಆಗುತ್ತೆ ಅಂಡ್ ನಮಗೆ ಆಕ್ಚುಲಿ ನಮಗೆ ರೇಡಿಯಸ್ ಕೊಟ್ಟಿದ್ದಾರೆ, ಆಂಗಲ್ ಕೂಡ ಕೊಟ್ಟಿದ್ದಾನೆ ನಮಗೆ, ರೈಟ್. ಸೊ ನಿಮಗೆ ತೋರಿಸ್ತಾ ಹೋಗ್ತೀನಿ ಇವಾಗ. ಸೊ ಐ ವಿಲ್ ಡ್ರಾ ಅವನಂದ್ರ ಒಂದು ಆರ್ಕ್. ಸೊ ನಾನು ಇನ್ನೊಂದು ಆರ್ಕ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಪಾಯಿಂಟ್ ಅಂಡ್ ದೆನ್ ಸೊ ರೈಟ್ ಈ ರೀತಿ ಒಂದು ಆರ್ಕ್ ಡ್ರಾ ಮಾಡಿದ್ದೀನಿ ಇವಾಗ. ಸೊ ನೋಡಿ ಇದನ್ನ ಜೂಮ್ ಮಾಡಿ ಅಬ್ಸರ್ವ್ ಮಾಡಿ. ಸೊ ನಮಗೆ ರೈಟ್ ಸೈಡ್ ಸೊ ಇವಾಗ ಫಸ್ಟ್ ಒನ್ ಸಾರಿ ಎಕ್ಸ್ ನ ಫಸ್ಟ್ ಸೈಡ್ ಅಲ್ಲಿ ನಮಗೆ ನೋಡಿ ಫಿಕ್ಸ್ ಆಗಿರುತ್ತೆ, ಲೆಫ್ಟ್ ಸೈಡ್ ಫಿಕ್ಸ್ ಆಗಿರುತ್ತೆ ಅಂಡ್ ಸೊ ಎಕ್ಸ್ ಸೈಡ್ ಮೂವ್ಮೆಂಟ್ ಆಗ್ತಾ ಇದೆ. ಅದೇ ರೀತಿ ಸೇಮ್ ವೈ ಸೈಡ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ವೈ ಸೈಡ್ ಮೂವ್ಮೆಂಟ್ ಆಗ್ತಾ ಇದೆ ನೋಡಿ ಈ ರೀತಿ. ಸೊ ನಿಮ್ಗೆ ಇನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ನಿಮಗೆ ಈ ಒಂದು ಒರಿಜಿನಲ್ ಪೊಸಿಷನ್ ಡ್ರಾ ಮಾಡಿ ನಿಮಗೆ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತ ಹೇಳಿ. ಸೊ ಐ ವಿಲ್ ಸೆಲೆಕ್ಟ್ ದಿಸ್ ಆಲ್ ಅಂಡ್ ಐ ಡಿಲೀಟ್, ರೈಟ್. ಸೊ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ನಮ್ಗೆ ಈ ಒಂದು ನಾರ್ಮಲ್ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇದು ನಮ್ಮ ಮೇನ್ ಇಂಪಾರ್ಟೆಂಟ್ ಇವಾಗ ಬಾಟಮ್ ಪ್ಲೇನ್ ಅಲ್ಲಿ ಇದೆ. ಅಗೇನ್ ಕ್ಲಿಕ್ ಅನದರ್ ಒನ್ ಟೈಮ್. ಸೊ ಇಲ್ಲಿ ಟಾಪ್ ಪ್ಲೇನ್ ಬಂದಿದೆ ಇವಾಗ, ರೈಟ್. ಐ ವಿಲ್ ಸೆಲೆಕ್ಟ್ ಒನ್ ಮೋರ್ ಟೈಮ್ ಸೆಂಟರ್ ಆರ್ಕ್. ಸೊ ಫಸ್ಟ್ ಪಾಯಿಂಟ್ ಕ್ಲಿಕ್ ಮಾಡ್ತಾ ಇದ್ದೀನಿ, ಸೆಕೆಂಡ್ ಪಾಯಿಂಟ್ ದೆನ್ ಥರ್ಡ್ ಪಾಯಿಂಟ್. ಸೊ ರೈಟ್ ನೋಡಿ ಇಲ್ಲಿ ಇವಾಗ ಸೊ ಲೆಫ್ಟ್ ಸೈಡ್ ಫಿಕ್ಸ್ ಇರುತ್ತೆ, ರೈಟ್ ಸೈಡ್ ಮೂವ್ಮೆಂಟ್ ಹಾಕುವಂತ ಹೋಗುತ್ತೆ ಅಂಡ್ ಅದೇ ರೀತಿ ದಿಸ್ ಒನ್ ಆಲ್ಸೋ. ಸೊ ನಮಗೆ ರೈಟ್ ಸೈಡ್ ಫಿಕ್ಸ್ ಇರುತ್ತೆ ಅಂಡ್ ಲೆಫ್ಟ್ ಸೈಡ್ ಮೂವ್ಮೆಂಟ್ ಹಾಕುವಂತ ಹೋಗ್ತಿರುತ್ತೆ, ರೈಟ್. ಅಗೇನ್